ಅಮೆರಿಕದ ಅಸೆಟ್ಗಳಿಗೂ ದೊಡ್ಡ ಮಟ್ಟದ ಲಾಸ್ ಅಂತೂ ಇರಾನ್ ಮಾಡ್ತಾ ಇದೆ. ಅಮೆರಿಕದ ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿರೋದ್ರ ಬಗ್ಗೆ ಈಗಾಗಲೇ ಅನೇಕ ಸಲ ಇರಾನ್ ಹೇಳ್ಕೊಂಡಿದೆ. F-35 ಇಂದ ಹಿಡಿದು F-18, F-22 ಎಲ್ಲವನ್ನ. ಈಗ ಈ ಸಮರದಲ್ಲಿ ಅಮೆರಿಕಕ್ಕೆ ಇರಾನ್ನಿಂದ ಮಾಸ್ಟರ್ ಸ್ಟ್ರೋಕ್. ಅಮೆರಿಕದ ಇಂಧನ ತುಂಬುವ 4 ಏರ್ಕ್ರಾಫ್ಟ್ಗಳನ್ನು ಧ್ವಂಸ ಮಾಡಿದೆ ಇರಾನ್. ಅಮೆರಿಕ ವಾಯುಪಡೆಯ KC-135 ಟ್ಯಾಂಕರ್ ಏರ್ಕ್ರಾಫ್ಟ್ ನಾಶ ಆಗಿದೆ. ಆಕಾಶದಲ್ಲೇ ಮತ್ತೊಂದು ಪ್ಲೇನ್ಗೆ ಫ್ಯೂಯಲ್ ತುಂಬಿಸುವಂತಹ ಏರ್ಕ್ರಾಫ್ಟ್ ಇದು, ಅದು ನಾಶ ಆಗಿದೆ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಲ್ಲಿ ಅಮೆರಿಕದ ಮಿಲಿಟರಿ ವಿಮಾನಗಳು ನಾಶ ಆಗಿದೆ. ಇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಅಂದರೆ ಅವರು ವಾಯು ನೆಲೆಯಲ್ಲಿ ನಿಲ್ಲಿಸಿರ್ತಾರಲ್ವ, ಏರ್ ಬೇಸಲ್ಲಿ ನಿಲ್ಲಿಸಿರ್ತಾರಲ್ವ, ಅವೆಲ್ಲ ಅಲ್ಲೇ ನಾಶ ಆಗಿರೋದ್ರ ಅನೇಕ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ ಇರಾನು. ಬಟ್ ಇದರ ಅಥೆಂಟಿಸಿಟಿಯನ್ನು 3 ದೇಶಗಳು ಹೇಳ್ಕೊಳ್ಬೇಕು ನಮಗೆ ಲಾಸ್ ಆಗಿದೆ ಅಂತ. ಅಮೆರಿಕ ಅದನ್ನು ಮಾಡಲ್ಲ, ಬಟ್ ಇರಾನ್ ಹೇಳ್ಕೊಳ್ತಾ ಇದೆ. ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಅಮೆರಿಕ ತನ್ನ ಸೇನಾ ಸಾಮರ್ಥ್ಯವನ್ನು ಜಂಬಾ ಕುಚ್ಕೊಳ್ತಾ ಇತ್ತು, ನಮ್ಮ ಹತ್ರ ಈ ಜೆಟ್ ಇದೆ ಆ ಜೆಟ್ ಇದೆ ಅಂತ. ಬಟ್ ಇರಾನ್ ಅದೆಲ್ಲದಕ್ಕೂ ಸವಾಲೊಡ್ಡಿ ಅಮೆರಿಕಕ್ಕೂ ಹಾನಿ ಮಾಡಬಹುದು, ಅಮೆರಿಕಕ್ಕೂ ಸವಾಲು ಎಸೆದು ಜಯ ಗಳಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ನಿಮಗೆಲ್ಲ ನೆನಪಿರಬಹುದು, ಹಿಂದೆ ಅಮೆರಿಕ ಈ ವಿಯೆಟ್ನಾಂ ಜೊತೆಗೆ ಯುದ್ಧಕ್ಕೆ ಹೋಗಿ ಮುಖಭಂಗವನ್ನು ಅನುಭವಿಸಿತ್ತು. ಅದಾದ ಬಳಿಕ ಆಗ್ತಾ ಇರೋ ಅತಿ ದೊಡ್ಡ ಮುಖಭಂಗ ಯಾವುದು ಕೇಳಿದರೆ ಇರಾನ್ ಜೊತೆಗಿನ ಈ ಯುದ್ಧ.